ಹಲೋ ಎವ್ರಿವನ್, ಇವತ್ತು ಕೇರಳ ಸ್ಟೈಲು ಆಪಮ್ ಮಾಡೋಣ ಬನ್ನಿ. ಸೊ ಅದಕ್ಕೆ ನಾನು ತೆಂಗಿನಕಾಯಿ ಹೊಡ್ಕೊಂಡಿರ್ತೀನಲ್ವ, ಆ ನೀರನ್ನ ಹಾಗೆ ಇಟ್ಕೊಂಡಿರ್ತೀನಿ. ಈ ಆಪಮ್ ಮಾಡೋದಕ್ಕೆ ನಾನು ಸೋಡಾ ಆಗಲಿ ಈಸ್ಟ್ ಆಗಲಿ ಯಾವುದನ್ನು ಯೂಸ್ ಮಾಡಲ್ಲ. ವಿತೌಟ್ ಈಸ್ಟು ಮತ್ತು ವಿತೌಟ್ ಸೋಡಾಯಿಂದ ಇದನ್ನು ನಾನು ಮಾಡ್ತಾಯಿರೋದು. ಸೊ ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ಅದಕ್ಕೆ 1 ಗ್ಲಾಸು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದು ದೋಸೆ ಅಕ್ಕಿ, ಇಡ್ಲಿ ಅಕ್ಕಿನೂ ಸಹ ಹಾಕೋಬೋದು. ಬಟ್ ಅಕ್ಕಿ ಏನಿದ್ರು ವೈಟಿಗಿರಬೇಕು. ಸೊ ಅದ್ರಲ್ಲಿ ಸ್ವಲ್ಪ ಕಲರು ಆ ಥರ ಎಲ್ಲ ಏನೂ ಇರಕೂಡ್ದು. ಆವಾಗ ಆಪಮ್ ಕಲರು ಸಹ ವೈಟ್ ಇರುತ್ತೆ. ಸೊ ಇವಾಗ ಅಕ್ಕಿನ ನೀಟಾಗಿ ಅದನ್ನ ವಾಶ್ ಮಾಡ್ಕೋಬೇಕಾಗತ್ತೆ. ಒಂದು 2-3 ಸಲ ನೀಟಾಗಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ಅವಾಗ ನೀಟಾಗಿ ವೈಟಾಗಿರುತ್ತೆ ಅಕ್ಕಿ ಸಹ. ಮತ್ತು ಇದನ್ನು ನಾವು ನೆನೆಸಿಡಬೇಕಲ್ವ. ಸೊ ನೆನೆಸಿಟ್ಟಾಗ ಮಿನಿಮಮ್ ಅಂದರೂ ಒಂದು 5 to 6 ಅವರು ನಾವು ನೆನೆಸ್ಬೇಕಾಗತ್ತೆ. ಬೇಕಾದ್ರೆ ಇನ್ನೂ ಟೈಮ್ ಇದ್ದರೆ ಇನ್ನೂ 1 hour 2 hour ಎಕ್ಸ್ಟ್ರಾನೂ ಸಹ ನೆನೆಸ್ಬೋದು. ಸೊ ನಾನು ಅದು ನೆನೆಸಿಟ್ಟೆ. ಸೊ ಆಯ್ತಲ್ಲ ನೋಡಿ, ಇವಾಗ ಅದು ನೆಂದಿದೆ. 5 to 6 hour ನೆನೆಸಿದ್ದೀನಿ ನಾನು. ಸೊ ಇವಾಗ ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈ ಗ್ರೈಂಡ್ ಮಾಡ್ಕೋಬೇಕಂದ್ರೆ ನಾವು ನೀಟಾಗಿ ತುಂಬ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗೆ ಗ್ರೈಂಡ್ ಮಾಡಬೇಕಾಗತ್ತೆ, ತರಿಯಾಗಿ ಮಾಡಬಾರ್ದು. ಸೊ ಆಯಿತು, ನಾನು ಈ ಮಿಕ್ಸಿಲೇ ಎಲ್ಲ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಹಾಗಾಗಿ ಈಗ ಎಲ್ಲ ಅಕ್ಕಿನೂ ನೀಟಾಗಿ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು, ಇದು ಅಕ್ಕಿ ಹಾಕ್ಕೋಬೇಕಾದ್ರೆ ನೀರು ತುಂಬ ಜಾಸ್ತಿ ಹಾಕ್ಕೋಬಾರ್ದು. ಆವಾಗ ನೀರು ಹಾಕ್ಬಿಟ್ರೆ ಆಪಮ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಅಕ್ಕಿನ ಹಾಕಿದ ತಕ್ಷಣ ಸ್ವಲ್ಪ ನೀರು ಮಾತ್ರ ಹಾಕ್ತೀನಿ ಅಷ್ಟೇ. ಯಾಕಂದರೆ ತೆಂಗಿನಕಾಯಿ ಹೊಡ್ಕೊಂಡಿರ್ತೀನಲ್ಲ, ಆ ನೀರು ಸಹ ಇರುತ್ತೆ. ಹಾಗಾಗಿ ಇವಾಗ ಇದನ್ನು ರುಬ್ಕೊಂಬರೋಣ ಒಂದು ರೌಂಡು. ಸೊ ಇವಾಗ ರುಬ್ಬಿದಾಗಿದೆ. ಸೊ ನೋಡಿ, ಇವಾಗ ಅದು ಸ್ವಲ್ಪ ತುಂಬ ನುಣ್ಣಗಾಗಿಲ್ಲ, ನೈಸಿಗೆ. ಸ್ಪೂನಿಂದ ಹಿಂಗೆ ತಿರುಗಿಸಿ ಹಿಂಗೆ ತೆಗಿಬೇಕಾರೆ ನೋಡಿ, ಹಾಗೆ ಸ್ವಲ್ಪ ತರಿ ಥರನೂ ಇದೆ. ಇವಾಗ ಇದರಿಂದ ಒಂದು 4 ಸ್ಪೂನು ಸಪ್ರೇಟಾಗಿ ಒಂದು ಕಡಾಯಿಗೆ ಹಾಕ್ಕೊಳ್ತೀನಿ. ಆ 4 ಸ್ಪೂನ್ ಹಾಕ್ಕೊಂಬಿಟ್ಟು ಆ ಹಿಟ್ಟನ್ನು, ಮತ್ತು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಸಹ ಹಾಕ್ಕೊಳ್ತೀನಿ. 4 ಸ್ಪೂನ್ ಹಾಕ್ಕೊಂಡ್ಮೇಲೆ ಇದೇ ಕಡೆಗೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನ ನೀಟಾಗಿ ತಿರುಗಿಸ್ಕೋಬೇಕು. ಇದು ಒಂದು ಪೇಸ್ಟು ಅಂತಕ್ಕೆ ಬರುತ್ತೆ. ಸೊ ಕೇರಳದಲ್ಲಿ ಇದನ್ನು ಕುರುಕು ಅಂತಾರೆ. ಸೊ ಆ ಥರ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಪೇಸ್ಟ್ ಆಗಿದ ತಕ್ಷಣ ಅದು ತಣ್ಣಗಾದಮೇಲೆ, ತಣ್ಣಗಾದಮೇಲೆ ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಇದನ್ನು ಹೇಳ್ಕೊಟ್ಟಿದ್ದು ನಮ್ಮ ಅತ್ತೆನೇ, ಈ ಆಪಮ್ ಮಾಡೋದು. ಇದು ಅವರೇ ಈ ರೀತಿ ಮಾಡೋದು ಕೇರಳದಲ್ಲಿ. ಸೊ ಅವರಿಂದ ನಾನು ಇದನ್ನ ಕಲ್ತಿದ್ದು ಅಂತ ಹೇಳ್ಬೋದು. ಸೊ ನಮ್ಮ ಮನೆಗಳಲ್ಲಿ ಇದೆಲ್ಲ ಏನೂ ಮಾಡಲ್ಲ, ನಮ್ಮ ಬ್ಯಾಂಗ್ಳೂರಲ್ಲಿ. ಸೊ ಇದನ್ನು ಅವರಿಂದ ಕಲ್ತ ಮೇಲೆ, ಮದುವೆ ಆದಮೇಲಿಂದ ನಾನು ಈ ಆಪಮ್ ಮಾಡ್ತಾಯಿರೋದು. ಇದು 1 ನಿಮಿಷ ತಿರುಗಿಸಿದ್ರೆ ಸಾಕು, ಹಾಗೆ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಇರುತ್ತೆ. ಸೊ ನಾವು ಇಷ್ಟ ಆದರೆ ಸಾಕು, ಗ್ಯಾಸ್ನ ಆಫ್ ಮಾಡ್ಕೋಬೋದು. ಅದು ಆಫ್ ಮಾಡಿದ್ಮೇಲೆ ಸಹ ಇನ್ನೂ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಹಾಗೆ ತಿರುಗಿಸ್ತಾ ಇದ್ದೀನಿ. ನೋಡಿ, ಗಟ್ಟಿ ಆಗಿದೆ ಇನ್ನು. ಸರಿ, ಇದನ್ನು ಇವಾಗ ರುಬ್ಬಕ್ಕೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ. ಸೊ ಈ ಒಂದು ಹಂತಕ್ಕೆ ಬಂದರೆ ಸಾಕಾಗತ್ತೆ. ಸರಿ, ಇವಾಗ ನಾನು ಏನು ಮಾಡ್ತೀನಿ, ತೆಂಗಿನಕಾಯಿ 1 ಬೌಲು ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಎಳೆ ತೆಂಗಿನಕಾಯಿ ಇದ್ದರೆ ಅದು ಚೆನ್ನಾಗಿರುತ್ತೆ, ಬಲ್ತಿರೋದಕ್ಕಿಂತ ಎಳೆದು ಹಾಕಿದ್ರೆ ಸ್ವಲ್ಪ ಆಪಮ್ಮು ಸ್ಮೂತಾಗಿ ವೈಟಿಗೆ ಬರುತ್ತೆ. ಸರಿ, ಇದು ಹಾಕಿದ್ಮೇಲೆ ಇವಾಗ ಹಾಗೆ 1 ಬೌಲು ರೈಸು ಸಹ ಇಟ್ಕೊಂಡಿದ್ದೆ. ಅಂದರೆ ಈ ರೈಸು ನಾವು ನಾರ್ಮಲಿ ಏನು ತಿಂತೀವಿ ಅನ್ನ ಸಾಂಬಾರಿಗೆ, ನಮ್ಮ ರೈಸು ಅದೇ ಇದ್ದರೆ ಸಾಕಾಗುತ್ತೆ. ಬೇರೆ ರೈಸ್ ಇದ್ದರೂ ಪರವಾಗಿಲ್ಲ, ಕೇರಳ ರೈಸ್ ಇದ್ರೂ ಆಗುತ್ತೆ, ನಡೆಯುತ್ತೆ. ಅಲ್ಲೆಲ್ಲ ಕೇರಳದೇ ಯೂಸ್ ಮಾಡೋದು. ಸರಿ, ಈಗ ಈ ರೈಸ್ ಹಾಕ್ಕೊಂಬಿಟ್ಟು 1 ಬೌಲು. ಅದಾದಮೇಲೆ ಏನು ಆ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸಹ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಇವಾಗ ನೋಡಿ ಯಾವ ರೀತಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ, ಸ್ಮೂತ್ ಬರುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ. ಮತ್ತು ಇನ್ನೊಂದು ಏನಂದರೆ, ಆ ತೆಂಗಿನಕಾಯಿ ನೀರು ಹಾಕ್ತೀನಲ್ಲ, ಅದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಹಿಟ್ಟು ಹುಳಿ ಬರುತ್ತೆ. ಸೊ ಅವಾಗ ಸೋಡಾ ಏನೂ ಯೂಸ್ ಮಾಡೋದು ಬೇಡ, ಇಷ್ಟನ್ನು ಯೂಸ್ ಮಾಡೋದು ಬೇಕಾಗಿಲ್ಲ. ಸೊ ಹೀಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇದನ್ನೆಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಳ್ನೀರು ಇದು ಹಾಕ್ಬಿಟ್ಟು ಆ ತೆಂಗಿನಕಾಯ್ದು ನೀರನ್ನ, ತುಂಬಾ ನೀರು ಜಾಸ್ತಿನೂ ಹಾಕ್ಕೋಬಾರ್ದು. ಎಳ್ನೀರು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ತುಂಬ ನೀರು ಆಗಬಾರ್ದು, ತುಂಬ ಗಟ್ಟಿ ನೀರು, ಅದನ್ನು ಮೀಡಿಯಮ್ಮಾಗಿರಬೇಕಾಗತ್ತೆ. ಸರಿ, ಎಲ್ಲ ಮಿಕ್ಸ್ ಆಯ್ತಲ್ಲ. ಸೊ ಇವಾಗ ಇದಕ್ಕೆ 1-2 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೋಬೇಕಾಗತ್ತೆ. ಅದಾದ ನಂತರ ಸ್ವಲ್ಪ ಉಪ್ಪು 1/4 ಟೇಬಲ್ ಸ್ಪೂನು ಹಾಕ್ಕೊಳ್ತೀನಿ. ಸೊ ಇದೆಲ್ಲ ಆದಮೇಲೆ ಇದನ್ನ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ನೀಟಾಗಿ ಫೈನ್ ಪೇಸ್ಟ್ ಮಾಡಬೇಕು. ಇವಾಗಲೇ ಇರೋದು ಎಲ್ಲ ಹಾಕಿರ್ತೀವಲ್ಲ, ನೀಟಾಗಿ ಫೈನ್ ಪೇಸ್ಟ್ ಮಾಡಬೇಕಾಗತ್ತೆ. ಸರಿ, ಇವಾಗ ಇದನ್ನು ನಾನು ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ. ಸೊ ಅದೆಲ್ಲ ಗ್ರೈಂಡ್ ಆದಮೇಲೆ ಏನು ಮಾಡಬೇಕು, ನಾವು ಇದು ಒಂದು ಪಾತ್ರೆಗೆ ಹಾಕ್ಕೊಳ್ತೀವಲ್ಲ, ಆ ಪಾತ್ರೆ ಬಂದು ತುಂಬಾ ಸ್ವಲ್ಪ ಅಗ್ಗಳದ್ದಾಗಿರಬೇಕು, ದೊಡ್ಡದಾಗಿರಬೇಕು. ಯಾಕಂದರೆ ನಾವು ಇದು ಹಾಕ್ಬೇಕಾದ್ರೆ ಕ್ವಾಂಟಿಟಿ ತುಂಬಾ ಕಮ್ಮಿ ಇರುತ್ತೆ. ಅದಾಗಿ ಸ್ವಲ್ಪ ಒಂದು 4-5 ಅವರ್ಗೆ ಇದೇನಾಗುತ್ತೆ, ಫರ್ಮೆಂಟೇಷನ್ ಆಗಿ
ತುಂಬ ಚೆಲ್ಲೋಗೋ ಥರ ಉಪ್ಪು ಬಂದುಬಿಡುತ್ತೆ ಜಾಸ್ತಿ. ಸೊ ಹಾಗಾಗಿ ನಾವು ಸ್ವಲ್ಪ ಅಗಲ ಇರೋ ಪಾತ್ರೆನೇ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಅಗಲ ಇರೋ ಪಾತ್ರೆನೇ ಹಾಕ್ಕೊಂಡಿದ್ದೀನಿ. ಆಗಿದ್ರೂ ತುಂಬ ಫುಲ್ಲು ಬರುತ್ತೆ ನೋಡಿ. ಇವಾಗ ಎಷ್ಟು ಕ್ವಾಂಟಿಟಿ ಇದೆ, ಒಂದು 4 ಅವರ್ಸ್ 5 ಅವರ್ಸ್ ಬಿಟ್ಟಾಗ ತುಂಬ ಜಾಸ್ತಿ ಆಗುತ್ತೆ. ಇದು ಒಂದು ನೈಟ್ ಫುಲ್ಲು ನಾವು ನೈಟಲ್ಲಿ ರುಬ್ಬಿರೋದು. ನೈಟ್ ಫುಲ್ಲು ಬಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಜಾಸ್ತಿ ಇದಾಗಿರುತ್ತೆ. ಇದನ್ನೆಲ್ಲ ನಾವು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ, ಸ್ಪೂನಲ್ಲಿ ಮಿಕ್ಸ್ ಮಾಡಬಾರ್ದು. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ನೀಟಾಗಿ ಬೇಗನೆ ಹುಳಿ ಬರುತ್ತೆ. ಹಾಗಾಗಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸರಿ ಆಯಿತು. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಇಡ್ತೀನಿ. ಸೊ ಇವಾಗ ನೋಡಿ, ಇದನ್ನ ಒಂದು ನೈಟ್ ಫುಲ್ಲು ಹಾಗೆ ಬಿಡಬೇಕು. ಮಾರ್ನಿಂಗ್ ಅಷ್ಟೊತ್ತಿಗೆ ಯಾವ ಥರ ಎಷ್ಟು ಉಕ್ಕಿ ಬಂದಿರುತ್ತೆ ನೋಡಿ, ಅಂದರೆ ತುಂಬಾ ಜಾಸ್ತಿ ಆಗಿರುತ್ತೆ. ಈ ರೀತಿ ಆಗಿದೆ. ಇದನ್ನು ಎಗ್ ಕರಿಗೆ ಕಾಂಬಿನೇಷನ್ ಅಂದರೆ ಮೊಟ್ಟೆ ಸಾರು ಮತ್ತು ಕಡಲೆಕಾಳು ಸಾಂಬಾರು ಮಸಾಲೆದು, ಅದಾದ ನಂತರ ಬಟಾಣಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಫೇಮಸ್ ಕೇರಳದಲ್ಲಿ. ಮತ್ತು ಸ್ಟ್ಯೂ ಅಂತ ಎಲ್ಲ ತರಕಾರಿಗಳನ್ನ ಯೂಸ್ ಮಾಡಿಬಿಟ್ಟು ಅದು ಕೂಟ್ ಅಂತ ಮಾಡ್ತಾರೆ, ಅದೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೇರಳದಲ್ಲಿ ಸಕ್ಕರೆ ಜಾಸ್ತಿ ಹಾಕ್ತಾರೆ ಕೆಲವೊಂದು ಮನೆಗಳಲ್ಲಿ, ಮತ್ತು ನಮ್ಮ ಮತ್ತೆ ಅಷ್ಟೊಂದು ಸಕ್ಕರೆ ಯೂಸ್ ಮಾಡಲ್ಲ. ಒಂಥರ ಮಾಮೂಲಿ ದೋಸೆ ತಿಂದಂಗೆ ಅನಿಸುತ್ತೆ, ಚೆನ್ನಾಗಿರುತ್ತೆ. ಈಗ ನೋಡಿ, ಅದನ್ನು ಒಂದು ಅಪ್ಪಮ್ದು ಇದೇ ಬರುತ್ತೆ, ಒಂದು ಕಡಾಯಿ, ಅದನ್ನೇ ಇಟ್ಬಿಟ್ಟು ನಾನು ಇದಕ್ಕೆ ನಾನ್ ಸ್ಟಿಕ್ ಇದು ಆದ್ರೂ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಾನ್ ಸ್ಟಿಕ್ಕಿಗೆ ಎಣ್ಣೆ ಯೂಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ, ಹಾಗೇನೂ ಮಾಡ್ಬೋದು. ಸೊ ಈ ಅಪ್ಪ ಮಾಡೋದು ತುಂಬ ಕಷ್ಟ ಏನೂ ಇಲ್ಲ, ತುಂಬಾ ಈಸಿ. ಸೊ ಈಗ ಇದಕ್ಕೆ ಒಂದು ಸ್ಪೂನ್ ನಾವು ಅಂದರೆ ಒಂದು ಸೌಟ್ ಅಂತೀವಲ್ಲ, ಒಂದು ಸೌಟು ಒಂದು ಅಪ್ಪಮ್ ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ಕೈಯಲ್ಲಿ ಹಾಗೆ ರೌಂಡ್ ಮಾಡ್ಕೋಬೇಕಾಗತ್ತೆ. ಆ ಕಡಾಯಿನ ಕೈಯಲ್ಲಿ ಇಟ್ಕೊಂಡು 2 ಕೈಯಲ್ಲಿ 1-2 ರೌಂಡ್ ಸುತ್ತಿದ್ರೆ ಸಾಕು, ನೀಟಾಗಿ ಬಂದುಬಿಡುತ್ತೆ ನೋಡಿ, ಇಷ್ಟೇ ಇದು. ಸೊ ಇವಾಗ ಇದನ್ನು ನಾವು ಇಟ್ಟಾದಮೇಲೆ ಏನಾಗುತ್ತೆ, ಅದನ್ನು ಹಾಗೆ ಇಮಿಡಿಯೇಟ್ ನಾವು ಕ್ಲೋಸ್ ಮಾಡಬಾರ್ದು. ಆ ಕ್ಯಾಪ್ನ ಆ ಬಬಲ್ಸ್ ಥರ ಬರಬೇಕಂದ್ರೆ ಹೋಲ್ ಥರ ಆಗ್ತಾಯಿದೆ ನೋಡಿ, ಒಂದು 30 ಸೆಕೆಂಡ್ ಹಂಗೇ ಇಟ್ಟರೆ ಹೋಲ್ ಥರ ಆಗುತ್ತೆ. ಇವಾಗ ನಾವು ಕ್ಯಾಪ್ನ ಮುಚ್ಚಬೇಕಾಗತ್ತೆ, ಆವಾಗ ನೀಟಾಗಿ ಅದು ಬೇಯುತ್ತೆ. ಇದನ್ನು ಕೇರಳದಲ್ಲಿ ಫುಲ್ಲು ಸ್ವಲ್ಪ ಲೈಟಾಗಿ ಬ್ರೌನ್ ಥರನೂ ಮಾಡ್ತಾರೆ. ನಾನು ಅಷ್ಟೊಂದು ಬ್ರೌನ್ ಮಾಡೋಕ್ಕಾಗಲ್ಲ, ಅದು ಇಮ್ಮಿಡಿಯೇಟ್ ತಿನ್ನಬೇಕಾಗತ್ತೆ. ಕ್ರಿಸ್ಪಿ ಮಾಡಿದ್ರೆ 1 ಅವರ್ ಇಡೋಕ್ಕಾಗಲ್ಲ. ಈ ಥರ ಮಾಡಿದ್ರೆ 1 ಅವರ್ 2 ಅವರ್ಸ್ ಇಟ್ಟರು ಏನೂ ಆಗೋಲ್ಲ. ಸೊ ಇಷ್ಟು ನಾನು ಬೇಯಿಸಿದ್ರೆ ಸಾಕಾಗತ್ತೆ ನೋಡಿ. ಅದೇ ಥರ ಇವಾಗ ಹೇಗೆ ಒಂದು ಮಾಡಿದೆ ಅದೇ ಥರನೇ ಮತ್ತು ಇನ್ನೊಂದಕ್ಕೂ ಸಹ ಹಾಗೆಯೇ ನಾನು ಆ ಆಯಿಲ್ನ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಹಿಟ್ಟು ಹಾಕ್ಕೊಂಡು ಅದೇ ಥರ ರೌಂಡಿಗೆ ತಿರುಗಿಸ್ತೀನಿ. ಇದು ನಾವು ಹೆಂಚು ಮೇಲೂ ಸಹ ಮಾಡ್ಬೋದು. ಮಾಮೂಲಿ ನಮ್ಮದು ತವ ಇರುತ್ತಲ್ಲ, ದೋಸೆ ತವ, ಅದನ್ನು ಇಟ್ಬಿಟ್ಟು ಸುಮ್ಮನೆ ಹಾಗೆ 1 ಸ್ಪೂನ್ ಬಿಟ್ಟು ಅದನ್ನು ನಾವು ಸ್ಪ್ರೆಡ್ ಮಾಡೋದು ಬೇಡ, ಏನು ಹಾಗೆ 1 ಸ್ಪೂನ್ ಬಿಟ್ಟಿರ್ತೀವಲ್ಲ ಹಂಗೆ ಇರಬೇಕು. ಸೊ ಅದು ಇದೇ ಥರನೇ ನೀಟಾಗಿ, ಇದು ಸ್ವಲ್ಪ ರೌಂಡ್ಗೆ ಒಂಥರ ಇದಾಗಿ ಬರುತ್ತೆ, ಬೌಲ್ ಥರ. ಅದು ಹಾಗೆಯೇ ನಾವು ದೋಸೆ ನಾರ್ಮಲ್ ಸೆಟ್ ದೋಸೆ ಹೇಗಿರುತ್ತೆ ಆ ರೀತಿ ಬರುತ್ತೆ. ತುಂಬ ಫೇಮಸ್ಸು ಈ ಕೇರಳದಲ್ಲಿ ಈ ಒಂದು ಅಪ್ಪಮ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಅಪ್ಪಮ್ ತಿನ್ಬೇಕಾದ್ರೆ. ಕೇರಳ ಅಡುಗೆನ ಸುಮಾರು ಕಲ್ತಿದ್ದೀನಿ, ಎಲ್ಲ ನಮ್ಮ ಅತ್ತೆಯಿಂದನೇ ಅಂತ ಹೇಳ್ಬೋದು. ಸೊ ಅವ್ರು ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಹಾಗೆ ನೋಡ್ತಾ ಇದ್ದೆ. ಸೊ ಹಾಗಾಗಿ ಕಲ್ತ್ಕೊಂಡಿದ್ದೀನಿ ನೋಡಿ, ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ಇವಾಗ ನೋಡ್ತಾರೆ ಮತ್ತೆ ವಿಡಿಯೋದಲ್ಲಿ ಮತ್ತೆ ಮಾಡ್ಕೊಂಡು ತಿನ್ನೋಣ ಅನಿಸುತ್ತೆ. ತುಂಬ ಸ್ಮೂತಾಗಿ ಇತ್ತು, ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟು ಸಹ ಇತ್ತು. ನೀವು ಒಂದು ಸಲ ಈ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ. ಸರಿ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲ.